ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಬ್ಯಾಂಗ್ಳೂರಿಂದ ಇವತ್ತಷ್ಟೇ ಊರಿಗೆ ಬಂದಿದ್ದೆ. ನಾವು ಊರಿಗೆ ಬಂದರೆ ಮನೇಲಿರೋದಕ್ಕಿಂತ ಜಾಸ್ತಿ ಹೊರಗಡೆ ಇರೋದೇ ಜಾಸ್ತಿ. ಸೊ ಹಾಗಾಗಿ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಈಗ ನನ್ನ ಹಿಂದೆನೇ ಶರಾವತಿ ನದಿ ಕೂಡ ಹರಿತಾ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಲೆಟ್ಸ್ ಸ್ಟಾರ್ಟ್ ಅಂತ ಹೇಳ್ಕೊಂಡ್ರೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು. ನೋಡಿ, ಇದು ನಮ್ಮೂರಲ್ಲಿ ಬೀಳುವಂಥ ಮಳೆ ಈ ಲೆವೆಲ್ ಬೀಳುತ್ತೆ. ಹೆಂಗನ್ಸ್ತದೆ ಮಳೆ ನೋಡಿ? ಚೆನ್ನಾಗಿದೆಯಾ? ಈ ಮಕ್ಕಳೆಲ್ಲ ಅಲ್ಲಿ ವಾಲಿಬಾಲ್ ಆಡ್ತಾಯಿದ್ರು, ಫುಲ್ ಮಳೇಲಿ ಒದ್ದಾಗ್ಬಿಟ್ಟು ಬಂದು ನಿಂತಿದ್ದೀವಿ ಇಲ್ಲಿಗ. ನಮ್ಮ ಜೊತೆಗೆ ಇಲ್ಲಿ ಯಾವುದೋ ಒಂದು ಹಸುನು ನಿಂತ್ಕೊಂಡಿದೆ. ಸೊ ಮಳೆ ನೋಡಿದ್ರೆ ಈ ಥರ ಬರ್ತಾ ಇದೆ. ಮಳೆ ಬಂತು ಅಂತ ಹೇಳಿ ರೈನ್ ಕೋಟ್ನು ಹಾಕೊಂಡೆ, ಬಟ್ ನಮ್ಮೂರ ಮಳೆಗೆ ಈ ರೈನ್ ಕೋಟ್ ಎಲ್ಲ ತಡೆಯಲ್ಲ. ಸೊ ಪ್ರೂವ್ ಆಗ್ಬಿಡ್ತು. ಸೊ ಮಳೆ ನಿಲ್ಲೋದಕ್ಕಾಗದೆ ಆ ಹುಡುಗರ ಹತ್ರ ಜೊತೆನೂ ಹೋಗ್ಬಿಟ್ಟು ಅವ್ರ ಜೊತೆಲಿ ನಿಂತ್ಕೊಂಡು ಬಂದೆ. ಅವರು ಒದ್ದೆ, ನಾನು ಒದ್ದೆ. ಸೊ ಈಗ ಸ್ವಲ್ಪ ಮಳೆ ನಿಂತಿದೆ, ಬನ್ನಿ ನಿಮ್ಮ ಪ್ಲೇಸ್ ಎಲ್ಲ ತೋರಿಸ್ತೀನಿ. ಇಲ್ಲಿ ಸಖತ್ ಹೇಳಿ ಹೇಳಿ. ನಾನು 5ನೇ ಕ್ಲಾಸ್. ಹೌದಾ? ಓಕೆ. ನನ್ನ ಹೆಸರು ನೀರಜ್, ನಾನು 8ನೇ ಕ್ಲಾಸ್. ಓಕೆ, ನೀನಾ? ನನ್ನ ಹೆಸರು ಮನೋಜ, ನಾನು 5ನೇ ಕ್ಲಾಸ್. ಓಕೆ ಓಕೆ, ಎಲ್ಲ ಚೆನ್ನಾಗಿ ಓದಿ ಆಯಿತಾ? ಹಾಡುಗೆ ಇಲ್ಲ, ನೀವು ಆಡಿ ಪರವಾಗಿಲ್ಲ, ನನಗೆ ಹೋಗಿರ್ತೆ. ನೋಡಿ, ಆ ಮಕ್ಕಳು ಇಲ್ಲೂ ನೆಟ್ ಕಟ್ಕೊಂಡು ವಾಲಿಬಾಲ್ ಆಡ್ತಾ ಇದ್ದಾರೆ. ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜನಕ್ಕೆ ಡ್ರೀಮ್ ಇದು. ಈ ಮಕ್ಕಳು ಇಲ್ಲೇ ಹುಟ್ಟು ಬೆಳೆದಿದ್ದಾರೆ, ಇಲ್ಲೇ ಆಡ್ಕೊತಾ ಇದ್ದಾರೆ. ಸೊ ಈ ಮಕ್ಕಳು ಒಂಥರ ಇನ್ನೋಸೆಂಟು, ಏನೋ ಗೊತ್ತಾಗಲ್ಲ ಅವರಿಗೆ. ಮೊಬೈಲ್ಸು ಅಷ್ಟೊಂದು ಏನು ಯೂಸ್ ಮಾಡಲ್ಲ ಅಂತ ಹೇಳಿದ್ರು, ಏನೋ ಗೊತ್ತಿಲ್ಲ. ಇದನ್ನು ಹೊನ್ನಾವರದಲ್ಲಿರುವಂತಹ ಒನ್ ಆಫ್ ದಿ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮುಂದೆನೇ ಶರಾವತಿ ನದಿ ಹರಿತಾ ಇದೆ. ಇಲ್ಲಿಂದ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ನಂಗೆ ಕಾಣಿಸ್ತದೆ, ಬಟ್ ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ತೋರಿಸ್ತೀನಿ, ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಆದರೂ ತೋರಿಸ್ತೀನಿ ನಿಮಗೆ. ಶರಾವತಿ ನದಿ ಇದು ಹೊನ್ನಾವರದಲ್ಲಿ ಮೇಜರ್ ಆಗಿ ಇರುವಂಥ ನದಿ, ಅದೊಂದೇ ನದಿ ಇರೋದು. ಅದು ಶಿವಮೊಗ್ಗದ ಅಂಬುತೀರ್ಥದಲ್ಲಿ ಹರಿದ್ಬಿಟ್ಟು ಇಲ್ಲಿ ಹೊನ್ನಾವರದ ಕಡೆ ಹರಿದ್ಬಿಟ್ಟು ಆಮೇಲೆ ಅರಬ್ಬಿ ಸಮುದ್ರನ ಸೇರುತ್ತೆ ಇಲ್ಲಿ. ಸೊ ಈಗ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮ್ಗೆ ಅದನ್ನು. ಸೊ ಇಲ್ಲಿ ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಾಣ್ತಾ ಇಲ್ಲ. ಆ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಂತೂ ಪಕ್ಕ ಕಂಡೇ ಕಾಣಿಸುತ್ತೆ. ನಾನೀಗ ಏನು ಪ್ಲೇಸ್ ತೋರಿಸ್ತಾ ಇದ್ದೀನಿ, ಇದು ಮೇನ್ ರೋಡಿಂದ ಅರೌಂಡ್ 2 to 3 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಜನಕ್ಕೆ ಈ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಲೋಕಲೈಟ್ಸ್ಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ. ಒಂದು ವೇಳೆ ನೀವು ಇದೇ ಊರಿನವರಾಗಿದ್ದರೆ ಇದು ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ, ನೀವು ಈ ಪ್ಲೇಸಿಗೆ ಬರಬೇಕು ಅಂತ ಹೇಳಿದ್ರೂ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನೊಂದು ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅದ್ರ ಹತ್ರ ಬಂದಿದ್ದೀನಿ ಈಗ. ಬನ್ನಿ ನಿಮಗೆ ವ್ಯೂ ತೋರಿಸ್ತೀನಿ, ಹೆಂಗೆ ಕಾಣುತ್ತೆ ಇಲ್ಲಿಂದ ಅಂತ ಹೇಳ್ಬಿಟ್ಟು.
ಸೊ ಹೇಳಿದ್ನಲ್ಲ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿದ್ದೀನಿ ಈಗ. ಸೊ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಒಂದು ವೇಳೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.